ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನೊಂದಿಗೆ ಇದ್ದು ಕಾಪಾಡುವ ದೇವರು. ಅದಕ್ಕೆ ಆಧಾರವಾಗಿ ಆದಿಕಾಂಡ 28ನೇ ಅಧ್ಯಾಯ 15ನೆಯ ವಚನ. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದೇನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ನೋಡ್ರಿ, ಈಗ ಓದಿದ ವಚನವನ್ನು ದೇವರು ಯಾಕೋಬನಿಗೆ ಮಾತನಾಡುತ್ತಿದ್ದಾರೆ. ಯಾಕೋಬನು ತನ್ನ ಮನೆಯನ್ನು ಬಿಟ್ಟು ಪರಾರಿಯಾಗುತ್ತಿದ್ದನು. ಅವನು ಒಂಟಿಯಾಗಿದ್ದನು, ಭಯದಲ್ಲಿದ್ದನು. ಮುಂದೆ ಏನಾಗುತ್ತದೆ ಎಂಬಂಥ ತಿಳಿವಳಿಕೆ ಅವನಿಗಿರಲಿಲ್ಲ. ಆ ರಾತ್ರಿ ದೇವರವನ ಜೊತೆ ಮಾತಾಡಿದರು. ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನಿನ್ನನ್ನು ಕಾಪಾಡ್ತೇನೆ, ಸುರಕ್ಷಿತವಾಗಿ ನಿನ್ನನ್ನು ಬರಮಾಡ್ತೇನೆ. ಇದು ಕೇವಲ ಯಾಕೋಬನಿಗೆ ಮಾತ್ರವಲ್ಲ, ಇವತ್ತು ಈ ವಾಗ್ದಾನವನ್ನು ಕೇಳುತ್ತಿರುವ ನಿನ್ನ ಜೊತೆಯಲ್ಲಿ ಸಹ ದೇವರು ಮಾತಾಡ್ತಾ ಇದ್ದಾರೆ. ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನ ನಡೆಸ್ತೇನೆ, ನಾನು ನಿನಗೆ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೇನೆ. ನೋಡ್ರಿ, ಯಾಕೋಬನ ಜೀವಿತ ನೋಡ್ರಿ, ಅವನ ತಾಯಿಯ ಮಾತಿನಂತೆ ತಂದೆಯಾದ ಈಸಾಕನಿಂದ ಮೋಸವಾಗಿ ತನ್ನ ಅಣ್ಣನಿಗೆ ಸಿಗಬೇಕಾದ ಆಶೀರ್ವಾದವನ್ನು ಅವನು ಪಡ್ಕೊಂಡ. ನಂತರ ಅಣ್ಣನಿಂದ ಬರುವಂಥ ಒಂದು ದೊಡ್ಡ ಕೇಡನ್ನು ನೆನೆಸಿ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾನೆ. ಈಗ ತಾಯಿ ಪ್ರೀತಿ ಇಲ್ಲ, ತಂದೆಯ ದಯೆ ಇಲ್ಲ, ಅಣ್ಣನ ಸಹಕಾರವೂ ಇಲ್ಲ. ಹಾಗೇ ಓಡ್ತಾ ಇದ್ದಾನೆ. ಸೂರ್ಯನು ಮುಳುಗಲಿಕ್ಕೆ ಆರಂಭವಾದ, ಕತ್ತಲು, ಏನೂ ಇಲ್ಲರಿ. ಈಗ ಮಲಗಬೇಕು, ಒಂದು ಕಲ್ಲನ್ನೇ ತಲೆದಿಂಬಾಗಿ ಇಟ್ಟುಕೊಂಡು ನಿದ್ರೆ ಮಾಡ್ದ. ಆ ಸಮಯದಲ್ಲಿ ದೇವರು ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ಯಾಕೋಬನೇ, ನಾನು ನಿನ್ನ ತಂದೆಯಾದ ದೇವರು, ಅಬ್ರಾಹಂ ಈಸಾಕನ ದೇವರು. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಕೊಡ್ತೇನೆ. ನಾನು ನಿನ್ನ ಜೊತೆ ಇರ್ತೇನೆ. ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಾನು ನಿನ್ನ ಬ್ಲೆಸ್ ಮಾಡ್ತೇನೆ, ನಿನ್ನ ಕಾಪಾಡ್ತೇನೆ, ತಿರುಗಿ ಇದೇ ದೇಶಕ್ಕೆ ಕರ್ಕೊಂಡು ಬರ್ತೇನೆ. ಏನು ದೇವರು ವಾಗ್ದಾನ ಮಾಡಿದರೋ ಅದೇ ಥರ ಅವನ ಲೈಫಲ್ಲಿ ಎಲ್ಲ ನಡೆಯುತ್ತೆ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಸ್ತೋತ್ರ, ದೇವರು ವಾಗ್ದಾನಗಳ ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನ ಜೊತೆ ಇರ್ತೇನೆ, ನಿನ್ನನ್ನು ಬ್ಲೆಸ್ ಮಾಡ್ತೇನೆ, ನಿನ್ನನ್ನು ನಿನ್ನ ಊರಿನಲ್ಲಿ, ನಿನ್ನ ದೇಶದಲ್ಲಿ, ನಿನ್ನ ಪಟ್ಟಣದಲ್ಲಿ ನಾನು ಸನ್ಮಾನಿಸಲಿಕ್ಕಿದ್ದೇನೆ. ಒಂದು ಆಮೇನ್ ಹೇಳ್ರಿ. ಏಕೆಂದರೆ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಪಾಡಿ ನಮ್ಮನ್ನು ಅಭಿವೃದ್ಧಿಗೊಳಿಸುವಂಥ ದೇವರು. ಮನುಷ್ಯರನ್ನ ನೋಡ್ರಿ, ಕೆಲವು ಸಮಯ ಅವರು ನಮ್ಮ ಜೊತೆ ಇರ್ತಾರೆ, ಕೆಲವು ಸಮಯ ಅವರು ನಮ್ಮ ಜೊತೆ ಇರೋದಿಲ್ಲ. ಕೆಲವರು ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ. ನಾವು ನಗುವಾಗ ನೂರಾರು ಜನ ಇರ್ತಾರೆ, ನಾವು ಕಣ್ಣೀರು ಸುರಿಸುವಾಗ ನಮ್ಮ ಜೊತೆ ಇರೋದು ದೇವರು ಮಾತ್ರ. ದೇವರು ನಿಮ್ಮ ಜೊತೆ ಇರುವುದು ಮಾತ್ರವಲ್ಲ, ನಿಮ್ಮನ್ನು ಕಾಪಾಡ್ತಾರೆ. ಯಾಕೋಬನ ಪ್ರಯಾಣದಲ್ಲಿ ದೇವರು ಪ್ರತಿ ಹಂತದಲ್ಲಿ ಅವನನ್ನು ರಕ್ಷಿಸಿ ಕಾಪಾಡಿದ ಹಾಗೆ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ಮಕ್ಕಳನ್ನು ಅದೇ ವಿಧದಲ್ಲಿ ಕಾಪಾಡಲಿಕ್ಕಿದ್ದಾರೆ. ಕೀರ್ತನೆ 121:7, 8ನೇ ವಚನ ಹೇಳ್ತದೆ, ಯೆಹೋವನು ನಿನ್ನ ಎಲ್ಲ ಕೇಡಿನಿಂದ ಕಾಪಾಡ್ತಾರೆ, ನಿನ್ನ ಪ್ರಾಣವನ್ನು ಕಾಪಾಡ್ತಾರೆ, ಹೋಗುವಾಗ ಬರುವಾಗ ಸದಾಕಾಲ ಕಾಪಾಡ್ತಾರಂತೆ. ಯಾಕೋಬನ ಅನೇಕ ವರ್ಷಗಳ ನಂತರ ದೇವರು ಹೇಳಿದಂತೆ ಅವನ ದೇಶಕ್ಕೆ ಬಂದ ದೇವರು ಅವನನ್ನು ಕಾಪಾಡಿ ಅವನನ್ನು ಸನ್ಮಾನಿಸಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ದೇವರು ನಿಮ್ಮ ಜೊತೆಯಲ್ಲೇ ಮಾತನಾಡುತ್ತಿದ್ದಾರೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋದರೂ ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರು ನಿಮ್ಮ ಪ್ರತಿಯೊಂದು ಹಂತದಲ್ಲಿ, ನಿಮ್ಮ ಜೀವನದ ಪ್ರತಿಯೊಂದು ಕಾರ್ಯವನ್ನು ಅವರು ಆಳ್ವಿಕೆ ಮಾಡ್ತಾರೆ, ಬ್ಲೆಸ್ ಮಾಡ್ತಾರೆ. ನಿಮ್ಮ ಜೀವಿತವನ್ನು ಅವರು ನೋಡ್ಕೊಳ್ತಾರೆ. ಯಾವಾಗಲೂ ದೇವರು ನಮ್ಮ ಜೊತೆ ಇರುವುದರಿಂದ ಕೇಡಿಗೆ ನಾವು ಭಯಪಡಬೇಕಾಗಿಲ್ಲ. ಆದರೆ ಒಂದು ಕಾರ್ಯ, ಆ ವಾಗ್ದಾನವನ್ನು ಹಿಡ್ಕೊಂಡು ಮುಂದೆ ಹೋಗುವಾಗ ನಿನ್ನ ಲೈಫ್ ಇರುವ ಹಾಗೆ ಇರುವುದಿಲ್ಲ. ಅನೇಕರಿಗೆ ಒಂದು ಬ್ಲೆಸ್ಸಿಂಗ್ ಆಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ. ಹಾಗಾದರೆ ದೇವರು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾದು ಕಾಪಾಡಿ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನೀವು ಯಾಕೋಬನಿಗೆ ವಾಗ್ದಾನ ಮಾಡಿದ್ರಿ, ವಾಗ್ದಾನ ಮಾಡಿದಂತೆ ಅವನನ್ನು ನಡೆಸಿ ಪ್ರೊಟೆಕ್ಟ್ ಮಾಡಿ ಬ್ಲೆಸ್ ಮಾಡಿದ್ರಪ್ಪ.
ಅದೇ ವಿಧದಲ್ಲಿ ಇವತ್ತು ದೇವರ ಈ ವಚನವನ್ನು ಯಾರೆಲ್ಲ ಕೇಳಿಸಿಕೊಳ್ತಾ ಇದ್ದಾರೋ, ಈ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ದಾರೋ, ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ದೈವಿಕವಾದ ಕರ ಆ ಕುಟುಂಬದ ಮೇಲೆ ಇಳಿದು ಬರಲಿ. ಅದು ಮಾತ್ರವಲ್ಲ, ನಿನ್ನ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡಿ ನೀವು ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಿಡಿಯೋ ವಾಚ್ ಮಾಡುತ್ತಿರುವ ಎಲ್ಲರನ್ನ ಬ್ಲೆಸ್ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಗೆ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮ ಜೊತೆಯಲ್ಲಿದ್ದು ಅದ್ಭುತವಾಗಿ ನಿಮ್ಮನ್ನು ನಡೆಸಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆದ್ದರಿಂದ ದೇವರ ವಾಗ್ದಾನಗಳನ್ನು ನಂಬಿ ಮುನ್ನುಗ್ಗಿ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.